ಇನ್ನು ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ಕುರಿತು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3,500 ಕ್ಯೂಸೆಕ್ ನೀರು ಬಿಡಲು ಸಾಧ್ಯವಿಲ್ಲ. ಮಳೆ ಬಿದ್ದರೆ ನೀರಿನ ಕೊರತೆ ಇರೋದಿಲ್ಲ. ಆದರೆ ಸದ್ಯ ಕುಡಿಯುವ ನೀರಿಗೆ ಸಮಸ್ಯೆ ಇದೆ ಅಂತ ಹೇಳಿದರು. ಇನ್ನು ಕಾವೇರಿ ನೀರು ಹರಿಸುವ ಕುರಿತು ಜಲಸಂಪನ್ಮೂಲ ಸಚಿವರು ಹಾಗೂ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಕೂಡ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ಕುರಿತು ಸಚಿವ ಚೆಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3,500 ಕ್ಯೂಸೆಕ್ ನೀರು ಬಿಡಲು ಸಾಧ್ಯವಿಲ್ಲ. ಮಳೆ ಬಿದ್ದರೆ ನೀರಿನ ಕೊರತೆ ಇರೋದಿಲ್ಲ. ಆದರೆ ಸದ್ಯ ಕುಡಿಯುವ ನೀರಿಗೆ ಸಮಸ್ಯೆ ಕೂಡ ಇದೆ. ಇನ್ನು ಕಾವೇರಿ ನೀರು ಹರಿಸುವ ಕುರಿತು ಜಲಸಂಪನ್ಮೂಲ ಸಚಿವರು ಹಾಗೂ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಕೂಡ ಸಚಿವರು ತಿಳಿಸಿದ್ದಾರೆ. ಮೀಟಿಂಗ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 1 TMC 12,000 ಅಂದರೆ 11,000ಕ್ಕೆ 1 TMC ಆಗುತ್ತೆ. 12,000 ಕ್ಯೂಸೆಕ್ಸ್ನ ಪರ್ ಡೇ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಈಗಾಗಲೇ ಕಳೆದ ಮೊದಲನೇ ಮೀಟಿಂಗ್ನಲ್ಲಿ 3,500 ಕ್ಯೂಸೆಕ್ಸ್ ಬಿಟ್ಟಾಗಲೇ ಕಷ್ಟ ಆಗಿ ನಾವು ಬಿಡಲಿಕ್ಕಾಗಿಲ್ಲ. ಜೊತೆಗೆ ಅದೇ ಟೈಮ್ನಲ್ಲಿ ಮಳೆ ಬಿದ್ದು ಕಬಿನಿಯಿಂದ ಜಾಸ್ತಿ ಹೋಗಿದೆ. ನನಗೆ ಇವತ್ತು ಕಬಿನಿಯಿಂದ ಎಷ್ಟು ಹೋಗ್ತಾ ಇದೆ ಅಂತ ನಾನು ಈಗ ತಾನೇ ಬಂದೆ, ಜಸ್ಟ್ ಎಂಟ್ರಿ ಫೋನಲ್ಲಿ ಕೇಳಿದೆ. ಅಷ್ಟೊತ್ತಿಗೆ ನಾನು MDಗೆ ಮಾತಾಡೋಣ ಅನ್ನೋ ಹೊತ್ತಿಗೆ ನೀವು ಇಟ್ಕೊಂಡಿದ್ದೀರಿ. ಬಹುಶಃ ಈಗ ಎಷ್ಟು ಹೋಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ಅಂತ ಕಾಣುತ್ತೆ. ಸೊ ಇನ್ಫ್ಲೋ ಬಂದರೆ ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRSಲ್ಲಿ ನಿಂತೋದ್ರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMAನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ನಾವೀಗಾಗಲೇ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಈಗಾಗಲೇ ಒಂದು ಆಲೋಚನೆ ಮಾಡಿರ್ತಾರೆ. ಇವತ್ತು ಮೀಟಿಂಗ್ ಇದೆ, ನಂತರ ಅದು ತೀರ್ಮಾನವನ್ನು ತಗೋತೀವಿ. ಸದ್ಯಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ಈ ಒಂದು ಕೂಡಲೇ ತೀರ್ಮಾನ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. RC ಮೀಟಿಂಗ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 1 TMC 12,000 ಅಂದರೆ 11,000ಕ್ಕೆ 1 TMC ಆಗುತ್ತೆ. 12,000